ಇವತ್ತು 38 ಸೈಜ್ ಸ್ಲೀವ್ ಕಟಿಂಗ್ ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ನಾವು ನಿನ್ನೆ ಮಾರ್ಕ್ ಮಾಡಿರೋ ಥರನೇ ಪೀಸ್ನ 4 ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಸ್ಲೀವ್ ಲೆಂತು 8 ಇಂಚು ಪ್ಲಸ್ 1 ಇಂಚು 9 ಇಂಚಿಗೆ ಒಂದು ಮಾರ್ಕು, ಕೆಳಗಡೆ ಒಂದು ಅರ್ಧ ಇಂಚು, ಮೇಲ್ಗಡೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ಗೆ, ಸರಿನಾ? ಒಂದು ಲೈನು. ಇವಾಗ ಇಲ್ಲಿಂದ ಒಂದು 3 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಆಯ್ತಾ? ಇಲ್ಲಿಂದ ಒಂದು 8 ಇಂಚು, ಮಾಡಿದ್ರೆ 8.5 ಇಂಚ್ ಬರುತ್ತೆ. ಇವಾಗ ಅದನ್ನು ಬ್ಯಾಕ್ ಕಟ್ಟಿಂಗ್ ಇದೆಯಲ್ವಾ, ಅದನ್ನು ತೊಗೊಂಡ್ರೆ ಇಲ್ಲಿ ಸ್ಟಿಚಿಂಗ್ ಫೋಲ್ಡ್ ಇದೆಯಲ್ಲ, ಇದನ್ನು ಹಿಂಗೆ ಫೋಲ್ಡ್ ಮಾಡ್ಕೊಳ್ಳೋಣ, ಇದನ್ನು ಹಿಂಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಹಿಂಗಿಟ್ಟರೆ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ, ನೀಟಾಗಿ ಬರುತ್ತೆ. ಈಗ ಇಲ್ಲಿಂದ ಒಂದು 1 ಇಂಚು ಮಾರ್ಕ್ ಮಾಡಿ ನೋಡಿ. ಈಗ ಇಲ್ಲಿ 8 ಇಂಚ್ ಮಾಡಿದ್ದೀನಲ್ಲ, ಅರ್ಧ ಇಂಚ್ ಒಳಗಡೆ ತೊಗೊಂಡು ಒಂದು ಲೈನ್ ಹಾಕೋಣ. ಯಾಕಂದರೆ ಅಲ್ಲಿ ಶೇಪ್ ಜಾಯಿಂಟ್ ಮಾಡಿದಾಗ ನೀಟಾಗಿ ಕೂರುತ್ತೆ ಅಂತ ಅಷ್ಟೇ. ನೋಡಿ ಹಿಂಗೆ ಹಾಕ್ಕೊಂಡ್ರೆ ಇವಾಗ ನೋಡಿ ಕರೆಕ್ಟಾಗಿ ಬರುತ್ತೆ. ಈ ಸ್ಟಿಚಿಂಗ್ ಹೋಗಿರೋ ಥರ ಹಂಗೆ ಹೋಗುತ್ತೆ ನೋಡಿ. ಬಂತಾ? ಫಸ್ಟ್ ಮಾರ್ಕ್ ಇಲ್ಲ, ಸೆಕೆಂಡ್ ಮಾರ್ಕ್ ಕರೆಕ್ಟಾಗಿ ಬರುತ್ತೆ ಇದು. ಈಗ ಇಲ್ಲಿಂದ ನಾವು ಅಲ್ಲಿ ಒಳಗೆ 1.5 ಇಂಚ್ ಬಿಟ್ಟಿದ್ವಲ್ಲ, ಅದೇ 1.5 ಇಂಚನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಕೆಳಗಡೆ ಬಾಟಮ್ ಇವ್ರು ಅರ್ಧ ಇಂಚ್ ಕಮ್ಮಿ ಕೇಳಿರೋದ್ರಿಂದ ಮೇಲ್ಗಡೆ ಅರ್ಧ ಇಂಚ್ ಮೇಲ್ಗಡೆ ತೊಗೊತಾ ಇದ್ದೀನಿ. 4.25 ಇಂಚ್ ಬರುತ್ತಾ ಇದೆ. ಅದೇ 4.25 ಒಂದು ಮಾರ್ಕು ಪ್ಲಸ್ ಸ್ಟಿಚಿಂಗ್ 1.5 ಮಾರ್ಕು ನೋಡಿ. ಈ ಫಸ್ಟ್ ಮಾರ್ಕ್ ಮಾಡಿರೋದು ಶೇಪ್ಗೋಸ್ಕರ ಅರ್ಧ ಇಂಚ್ ಒಳಗಡೆ ಮಾರ್ಕ್ ಮಾಡಿದ್ವಿ. ಇಲ್ಲಿಂದ ಮಾರ್ಕ್ ತೊಗೊಬಾರ್ದು, ನಾವು ಲೆಫ್ಟ್ ಸೈಡಿಂದ ತೊಗೋಬೇಕು. ಇಲ್ಲಿಂದ ತೊಗೊಂಡ್ರೆ ನೋಡಿ ಈ ಥರ ಬಂತಾ? ಇವಾಗ ಇದು ಸ್ಟ್ರೈಟ್ ಹಾಕಿದ್ದೀನ, ಹಿಂಗೆ ಕಟ್ ಮಾಡೋದು ಬೇಡ. ಸ್ವಲ್ಪ ಕ್ರಾಸ್ ತೊಗೊಂಡ್ವಿ ಅಂದರೆ ಇಲ್ಲಿ ಜಾಯಿಂಟ್ ಕೂರಿಸ್ತೀವಲ್ವ, ಈ ಜಾಯಿಂಟ್ ಕರೆಕ್ಟಾಗಿ ಕೂರುತ್ತೆ ಪಾಯಿಂಟ್ ಪ್ಲಸ್ ಮಾರ್ಕಲ್ಲಿ, ಅದಕ್ಕೋಸ್ಕರ. ಆಯಿತಾ? ಇಷ್ಟೇ ಇದು. ಇದಕ್ಕೇನು ನೀವು ಶೇಪ್ ಕೊಡೋದು ಬೇಡ, ಏನು ಬೇಡ. ಲೆಂತ್ ಇನ್ನೊಂದು ಸಲ ನೋಡ್ಕೊಂಬಿಡೋಣ. 8 + 1 9 ಇಂಚು ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿದೆ. ಕಟ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ. ಇವಾಗ ಇದರಲ್ಲಿ ಫ್ರಂಟ್ ಶೇಪ್ ತೆಗಿಬೇಕು ಅಲ್ವಾ? ಈ ಫ್ರಂಟ್ ಶೇಪ್ಗೆ ಇಲ್ಲಿಂದ 1 ಇಂಚ್ ಬ್ಯಾಕ್ ತಗೊಳ್ಳಿ. ಆಯಿತಾ? ಕಟ್ ಮಾಡಿದ್ರೆ ಆಯ್ತು. ಫ್ರಂಟ್ ಶೇಪ್ ತೊಗೊಂಡಿದ್ವಲ್ಲ, ಅದನ್ನೊಂದು ನ್ಯಾಚ್ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮುಗೀತು. 38 ಸೈಜ್ ಸ್ಲೀವ್ ಕಟಿಂಗ್ ರೆಡಿ. ಫ್ರಂಟು ಬ್ಯಾಕು ನೋಡಿ, ನ್ಯಾಚ್ ಹಾಕಿರೋದು ಫ್ರಂಟು, ಶೇಪ್ ಬಂದಿರೋದು ಬ್ಯಾಕ್. ಇದೆಲ್ಲ ಕರೆಕ್ಟ್ ಇದೆ. ನಾನು ಈ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ. ಕರೆಕ್ಟಾಗಿ ಬಂತಲ್ಲ, ಪಕ್ಕಾ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್.